ಮತ್ತೆ ಹೇಗಿದ್ದೀರಾ ಎಲ್ಲರೂ? ಹುಷಾರಿದ್ದೀರಾ? ಸೌಖ್ಯವಾ? ನೋಡಿ ನಾನು ಬೆಳಿಗ್ಗೆ ತಲೆಗೆ ಎಣ್ಣೆ ಹಾಕುವ ಅಂತ ಹೇಳಿ ತಲೆ ಬಾಚ್ತಾ ಇದ್ದೆ. ನೋಡಿ ಡ್ರೆಸ್ ಎಲ್ಲ ವಾಶ್ ಮಾಡಿ ಆಗಿದೆ. ಡ್ರೆಸ್ ವಾಶ್ ಮಾಡಿ ಅಂತ ಹೇಳಿದ್ರೆ ಇದು ಮಳೆ ಅಲ್ಲ, ಯಾರು ತೆಗಿತಾರೆ? ಓಡಿ ಹೋಗಿ ಹೋಗಿ ಸಾಕಾಗಿದೆ. ಅದಕ್ಕೆ ಅಲ್ಲೇ ಇಟ್ಟಿದ್ದೇವೆ ನಾನು. ಎಷ್ಟಾಗಿದೆ ಅಷ್ಟು ಒದ್ದೆ ಆಗಲಿ ಅದಿಲ್ಲ ಅಲ್ಲೇ ಇಟ್ಟಿದ್ದೇವೆ. ಇನ್ನು ಎಂತಾಗುತ್ತೆ ಗೊತ್ತುಂಟು, ಬಿಸಿಲು ಬರೋದು, ಡ್ರೆಸ್ ಎಲ್ಲ ಅಲ್ಲೇ ಹಾಕುದು, ವಾಪಸ್ ಓಡುದು, ಮಳೆ ಹೊರಗೆ ಓಡುದು, ಅದಕ್ಕೆ ಅಲ್ಲೇ ಇಟ್ಟದ್ದು. ಚಿಕ್ಕ ಹಕ್ಕಿ ಇದು, ಕೂಗುದು ಸೌಂಡ್ ನೋಡಿ ಅಲ್ಲಿ ತನಕ ಕೇಳ್ತಿತ್ತು ತೋಟದಲ್ಲಿ. ಚಿಕ್ಕ ಹಕ್ಕಿ. ತಲೆಗೆಲ್ಲ ಎಣ್ಣೆ ಹಾಕಿದೆ. ಇದು ಎಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಟೊಮೆಟೊ ಖಾಲಿ ಆಗಿದೆ. ಈಗ ಟೊಮೆಟೊ ಇಲ್ಲದ ಅಡುಗೆ, ಒಂದು ಮೊಟ್ಟೆದ್ದು ಮತ್ತೊಂದು ದಾಲ್ ಸಾರಿಗೆ ಮಾಡ್ಲಿಕ್ಕೆ ಟೊಮೆಟೊ ಬೇಕಲ್ಲ. ಈಗ ಇದಕ್ಕೆ ಮೊಟ್ಟೆಗೆ ಎಂತ ಮಾಡುದು? ಟೊಮೆಟೊ ಇಲ್ಲ, ಅಲ್ಲಿ ಹಾಕುದಿಲ್ಲ. ಟೊಮೆಟೊ ಬದಲು ಹುಣಸೆ ಹುಳಿ ಹಾಕಿ ಮಾಡುವ ಅಂತ. ಇದು ಹುಣಸೆ ಹುಳಿ ಹಾಕಿ ಮಾಡುವ ಅಂತ ಅವತ್ತೆಲ್ಲ ಉಂಟಲ್ಲ. ಟೊಮೆಟೊನ ಇಲ್ಲ ನೋಡ್ಲಿಕ್ಕೆ. ಹುಣಸೆ ಹುಳಿನ ಟೊಮೆಟೊ ಇತ್ತು, ತರುದಿಲ್ಲ. ಅವತ್ತಿನ ಅಡುಗೆ ಹುಣಸೆ ಹುಳಿ ಮಾತ್ರ. ಹುಣಸೆ ಹುಳಿ ಬೇರೆ ಬೇರೆ ಅಂತದ್ದು ಮಾವಿನಕಾಯಿ ಒಣಗಿಸಿಟ್ಟದ್ದು ಅದು ಕೂಡ ಮಾಡ್ತಿದ್ದೆವು. ಟೊಮೆಟೊ ಇಲ್ಲದಕ್ಕೆ ಹುಣಸೆ ಹುಳಿ ರಸ. ಮೊಟ್ಟೆ ಬೆಳಿಗಿಟ್ಟದ್ದು ಇಟ್ಟು 1 ಗಂಟೆನೇ ಆಯ್ತು, ಬೆಳಿಲ್ಲ ಅಲ್ಲೇ ಇತ್ತು ನೋಡಿ. ಅದು ಇದಾದದ್ದು, ಅದು ನಾನು ಹಾಕುವಾಗಲೇ ಉಂಟು ಒಡೆದಿತ್ತು, ಅದು ಹಾಗೆ ಆಗ್ಯದ ನೋಡ್ಲಿ. ಅದು ಹಾಗೆ ಆದದ್ದು. ಇಲ್ಲಿ ಮೇಲೆ ಸಿಪ್ಪೆ ನೋಡಿ, ಸಿಪ್ಪೆ ಎದ್ದು ಬಂದೆ. ಸ್ವಲ್ಪ ಕಟ್ಟಾದದ್ದು ಹಾಕುವಾಗಲೇ. ಊರಿನ ಮೊಟ್ಟೆ ಅಂತೇಳಿ ಕೊಟ್ಟಿದ್ದಾರೆ. ಇದು ಯಾವ ಕೋಳಿಯ ಮೊಟ್ಟೆ ಅಂತ ಗೊತ್ತಿಲ್ಲ ನಿಮ್ಗೆಲ್ಲ, ಅದು ಗೊತ್ತುಂಟಾ? ನೋಡಿ ಇದು ಒಂದಕ್ಕೆ ಎಷ್ಟದು? ಒಂದಕ್ಕೆ 10 ರೂಪಾಯಿ ಅಂತೆ. ಊರಿನ ಮೊಟ್ಟೆ ಉಂಟು, ಇದಕ್ಕಿದು ಚಿಕ್ಕದು 15 ರೂಪಾಯಿ ಉಂಟು. ಇಲ್ಲಿ ಇದಕ್ಕೆ 10 ರೂಪಾಯಿ ಅಂತೆ. ಯಾವ ಕೋಳಿಯ ಮೊಟ್ಟೆ ಇದು? ಊರಿದಕ್ಕೆ 15 ರೂಪಾಯಿ. 15 ರೂಪಾಯಿ. ನಮ್ಮ ಮನೆ ತಂದೆ 15 ರೂಪಾಯಿ ಊರಿನ ಕೋಳಿ. ಅದು ಚಿಕ್ಕದ ಮೊಟ್ಟೆ, ದೊಡ್ಡ ಮೊಟ್ಟೆ ನೋಡಿ. ಇಲ್ಲಿ ಮೊನ್ನೆ ಚಿಕನ್ ಪದಾರ್ಥ ಮಾಡುವಾಗ ಸ್ವಲ್ಪ ಮಸಾಲ ಉಳಿದಿತ್ತು, ಅದನ್ನು ತೆಗೆದಿಟ್ಟದ್ದು ನಾನು. ಅದೇ ಮಸಾಲ ಈಗ ಮೊಟ್ಟೆ ಪದಾರ್ಥಕ್ಕೆ ಹಾಕುದು ನೋಡಿ. ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ತೆಗೆದಿಟ್ಟದ್ದು. ಪುಳಿ ಮಿಂಚು ಮಾಡುವಾಗ ಅದು ಪುಳಿ ಮಿಂಚು ಮಸಾಲ ಇದು. ಮಧ್ಯಾಹ್ನಕ್ಕೆ ಊಟ ರೆಡಿ. ದಾಲ್ ಸಾರು, ಟೊಮೆಟೊ ಇಲ್ಲದ ದಾಲ್ ಸಾರು ಇವತ್ತು ನಮ್ಗೆ. ಎಲ್ರು ಊಟ ಮಾಡುವ. ಟೊಮೆಟೊ ಇಲ್ಲದ ರೆಸಿಪಿ ನೋಡಿ, ನಿಮ್ಗೆ ಹೇಗೆ ಕಾಣ್ತಾ ಉಂಟು? ನಂಗೆ ಈಗ ಅಂಬಟೆ ತಿನ್ಲಿಕ್ಕೆ ಆಸೆ ಆಯ್ತು. ಇದು ಮೊಮ್ಮಗ ಬಂದದ್ದು, ಎಲ್ಲ ಅಂಬಟೆಯನ್ನು ತಿಂದು ಎಲ್ಲ ಇದರಲ್ಲಿ ಇಟ್ಟಿದ್ದಾನೆ, ಸೈಕಲಲ್ಲಿ. ಅವನ ಸೈಕಲಲ್ಲಿ ಎಲ್ಲ ಇಟ್ಟಿದ್ದಾನೆ. ಮತ್ತೆ ಅದನ್ನು ಬಿಸಾಡಿದ್ದು. ಮತ್ತೆ ಎಂತ ಮಾಡುದು? ಅಲ್ಲಿಂದ ಬಂದು ಸೀರೆ ತೆಗೆದು ತಗೊಂಡು ಹೋಗಿದೆ. ನಮಗೆ ಗೊತ್ತೇ ಇಲ್ಲ. ಸ್ವಲ್ಪ ತಿಂದಿದ್ದಾನ ಅಂತ. ಚಿಕ್ಕ ತಿಂದಿದ್ದಾನೆ. ಎಲ್ಲ ಹಾಳು ಮಾಡಿ ಬಿಸಾಡಿ. ಅಂಬಟೆ ಉಂಟು ನೋಡಿ. ಚಿಕ್ಕ ಮರದಲ್ಲಿ, ಇದನ್ನು ತುಂಬ ಸಲ ತೋರಿಸಿದ್ದೇವೆ. ಚಿಕ್ಕ ಮರದಲ್ಲಿ ಆಗುವ ಅಂಬಟೆ ಇಲ್ಲಿ ಉಂಟು. ಇದು ಚಿಕ್ಕದು, ಹುಳಿ ಉಂಟು ಆಯ್ತಾ. ದೊಡ್ಡದಾದ ಮೇಲೆ ಸ್ವಲ್ಪ ಸಿಹಿ ಉಂಟು. ಕರಿಮೆಣಸು ಗಿಡ ಉಂಟಲ್ಲ, ಅವತ್ತಿನ ವಿಡಿಯೋ ನಿಮಗೆ ತೋರಿಸಿದ್ದೇವೆ. ಒಂದು 2 ವರ್ಷ ಮೊದಲು ಇದೇ ಮರಕ್ಕೆ ನಾನು ನೆಟ್ಟಿ ತೋರಿಸಿದ್ದು ನಿಮಗೆ. ನೋಡಿ ಈಗ ನೋಡಿ, ಇದರಲ್ಲಿ ಕರಿಮೆಣಸು ಆಗಿದೆ ನೋಡಿ, ಎಷ್ಟು ಆಗಿದೆ. ಅದು ಚಿಕ್ಕ, ಜಾಸ್ತಿ ದೊಡ್ಡದಿಲ್ಲ ಗಿಡ. ಅಂದ್ರೆ ಅದು ಮೇಲೋಗಿದೆ, ಅದು ಕಟ್ಟಾಗಿ ಬಿದ್ದದ್ದು. ಮತ್ತೆ ಕಟ್ಟಿ ನೋಡಿ, ಇಲ್ಲಿ ಕಟ್ಟಿಟ್ಟದ್ದು. ಇದಕ್ಕೆ ಗೊತ್ತಾಗದಾಗೆ ಬಂದಿದ್ದೆವು ಮೆಲ್ಲ ತೋಟಕ್ಕೆ. ನೋಡಿ ಮಾತು ಕೇಳಿ ಬಂದದ್ದು. ಬಂಡಾರ ಬರ್ತದೆ ಅಂತ ನಮ್ಗೆ ಈಗ ನಾವು ಕರ್ಕೊಂಡೇ ಬರುದಿಲ್ಲ, ಯಾಕೆಂತ ಹೇಳಿದ್ರೆ ಹಾವಿರ್ತದೆ ಅಂತ ಹೇಳಿ. ಹೌದು, ಆಚೆ ಹೋಗ್ತದೆ. ಆ ಗುಡ್ಡೆಗೆ ಹೋದ್ರೆ ಹೌದು, ಆಚೆ ಹೋದ್ರೆ ಅಲ್ಲಿ ಇದು ಹಿಡಿತದೆ, ಅದು ಹೆಬ್ಬಾವು. ನೋಡಿ ಇದರಲ್ಲಿ ಅಡಿಕೆ ಉಂಟಲ್ಲ, ಇದಕ್ಕೆ ನಾನು ಕಣ್ಣು ಮುಟ್ಟಿಸಿದ್ದು. ಹಾಗೆ ಇದನ್ನು ಕಣ್ಣು ಮುಟ್ಟಿಸಿದ್ರೆ ಈಗ ಎಂತ ಆಗ್ತದೆ? ಕಣ್ಣು ಮುಟ್ಟಿಸಿ ಬೇಗ ಬಂದಿದ್ದಕ್ಕೆ ಮುಟ್ಟು. ಈಗ ಅದರಲ್ಲಿ ಕಣ್ಣು ಮುಟ್ಟಿಸಿದಂತೆ. ಕಣ್ಣು ಮುಟ್ಟಿಸಿದೆ ನಾನು, ಅಂದ್ರೆ ತುಂಬಾ ಉಂಟು ಅಂತ ಹೇಳಿ. ಅದಕ್ಕೆ ಜಾಸ್ತಿ ಮರ ಬಿದ್ದದ್ದು ಇದನ್ನು ಮುಟ್ಲಿಕ್ಕೆ ಬೇಕು, ಇಲ್ಲ ಅಂತ ಅಮ್ಮ ಹೇಳ್ತಿದ್ರು. ಹಾಗೆ ನಂಗೆ ಗೊತ್ತಿಲ್ಲ. ನೋಡಿ ಅಕ್ಕನ ಅತ್ತೆ ಕೊಟ್ಟದ್ದು ಚಿಕ್ಕ ಬೀಸೆ ಕೊಟ್ಟಿದ್ರು. ಈಗ ಗಿಡ ಈಗ ಇಷ್ಟು ದೊಡ್ಡದಾಗಿದೆ. ಇದರಲ್ಲಿ ಉಂಟಲ್ಲ 6 ತಿಂಗಳಾದ್ರೂ ಹೂ ಹಾಳಾಗುದೇ ಇಲ್ಲ. ನೋಡಿ ಹೇಗೆ ಉಂಟು ನೋಡಿ ಗಿಡ, ಚಂದ ಉಂಟಾಯ್ತಾ. ಇದು 6 ತಿಂಗಳು ಈ ಹೂ ಹಾಳಾಗುದಿಲ್ಲ. ಬೇರೆ ಯಾವ್ದು ಕೂಡ ಹಾಳಾಗ್ತಾ ಇಲ್ಲ, ಇದು ಹಾಳೇ ಆಗುದಿಲ್ಲ. ಹಾಗೆ ಇರ್ತದೆ ನೋಡಿ. ಒಂದು ಚಿಕ್ಕ ಪೀಸ್ ತಂದದ್ದು ನಾವು, ಎಷ್ಟು ಚಂದ ಆಗಿದೆ. ಇದು ಸ್ವಲ್ಪ ಕೆಂಪು ಕಲರ್ ಆಗಿ ಅದು ದೂರ ಅಷ್ಟು ಕಾಣ್ತದೆ, ಚಂದ ನೋಡಿ. ಇದ್ರ ಹೆಸರು ಯಾರಿಗಾದ್ರೂ ಗೊತ್ತುಂಟಾ? ನೋಡಿ ನಮ್ಗೆ ಹೆಸರು ಗೊತ್ತಿಲ್ಲ. ಒಂದು ಪೀಸ್ ತಂದ್ರು ತಕೊಂಡು ಬಂದೆವು, ನೆಟ್ಟೆವು. ಹೌದಾ? ಅದು ಒಂದು ವಿಚಿತ್ರ ಅಲ್ಲ, 6 ತಿಂಗಳಾದ್ರೂ ಹಾಳಾಗದೆ ಇರುದು, ಹೀಗೆ ಇರುದು. ಬೇರೆ ಚಟ್ಟಿಲಿ ಹಾಕಿ ಇದು ಒಣಾಗ್ತದೆ. ಒಣಗಿ ಮತ್ತೆ ತುಂಬಾ ತಿಂಗಳಾದ ನಂತರ ಒಂಥರ ಬ್ಲ್ಯಾಕ್ ಆಗಿ ಸಾಯ್ತದೆ.
ಬೀಳ್ತದೆ ಬೀಳ್ತದೆ ಕೆಳಗೆ. ಅದುವೇ ನಾವಿದ್ದಲ್ಲೇ ಈ ಪಿಂಕು, ಆಗ ತೋಟದಲ್ಲಿ ಈಗ ಬಸ್. ನಮ್ಮ ಇರುವ ಮನೆಗೆ ಉಂಟಲ್ಲ ಒಂದು ಪ್ಲಾನ್ ಮಾಡಿದ್ದೇವೆ, ಎಂತಂತ ಹೇಳಿದ್ರೆ ಇದು ತೆಗಿಲಿಕ್ಕೆ ಉಂಟು, ಇದು ಎಂತಕ್ಕೆ ಅಂತೇಳಿ ಮತ್ತೆ ಹೇಳ್ತೇವೆ. ಎಲ್ಲಿಂದ ಸ್ವಲ್ಪ ಓಪನ್ ಮಾಡುದು, ಈಗ ಮಾಡ್ಲಿಕ್ಕೆ ಆಗುದಿಲ್ಲ, ಎಂತ ಫಿಟ್ ಮಾಡಿದ್ರೆ ಅಂತ ನಂಗೆ ಗೊತ್ತಿಲ್ಲ. ಇದು ಸೀಲಿಂಗ್ ನೋಡಿ, ಇದು ಸೀಲಿಂಗ್, ಅದಕ್ಕೆ ತೆಗ್ದು ಒಂದು ಸರಿ ಮಾಡುವ ಅಂತ. ಇಲ್ಲಿ ತೆಗೆಯುದು ನೋಡಿ, ಸ್ಕ್ವೇರ್ ಮಾಡಿ ತೆಗೆಯುದು. ಇಲ್ಲಿಂದ ಇಷ್ಟು ತೆಗಿಬೇಕಂತ ಉಂಟು, ಇದು ಆಗ್ತಾ ಇಲ್ಲ, ಲಾಭದಲ್ಲಿ ಇಲ್ಲ, ಅದು ಗಟ್ಟಿ ಉಂಟು. ಅಲ್ಲಿ ಮೇಲೆ ಎಂತದ್ದು ಹಾಕಿದ್ದಾರೆ ಅಂತೆ ಗಟ್ಟಿ. ತೆಗಿಲಿಕ್ಕೆ ಆಗುದಿಲ್ಲ. ಸೀಲಿಂಗ್ ಇದು ಹಾಕುವಾಗ ಅದ್ರ ಮೇಲೆ ಒಂದು ಸೈಡ್ ಅಲ್ಲಿ ಲೈಟ್ ಕಾಣ್ತದಲ್ಲ ಅಲ್ಲಿ, ಅಲ್ಲಿ ಅದು ಅಲ್ಲಿ ರಾಡ್ ಟೈಪ್ ಅಲ್ಲಿ ಉಂಟು. ಅದನ್ನು ಹೇಗೆ ತೆಗೆಯೋದು ನೋಡುದು. ನೋಡಿ ಇಷ್ಟು ತೆಗ್ದಾಯ್ತು, ಇದನ್ನ ತೆಗಿಲಿಕ್ಕೆ ಆಗುದಿಲ್ಲ. ಇಲ್ಲೊಂದು ಎಂತ ರಾಡ್ ಹಾಕಿದ್ದಾರೆ ಗಟ್ಟಿ, ಇದನ್ನುಂಟಲ್ಲ ಈ ಬ್ಲೇಡಿಗೆ ಕಾದ್ ನಮ್ಮ ಮಳೆಯಿಲ್ಲ, ಈಗ ತಂದು ಇದನ್ನ ಇಲ್ಲಿ ತುಂಡು ಮಾಡಿ ಇಲ್ಲಿಂದ ಹೋಗ್ಲಿಕ್ಕೆ. ಯಾರಿಗೆ? ಯಾರಿಗೆ? ನಿನಗೆ ಹೋಗ್ಲಿಕ್ಕೆ ಇಲ್ಲಿಂದ, ನನಗೆ ಹೋಗ್ಲಿಕ್ಕೆ ಅಲ್ಲಿಂದ ಸಾಕು. ಇಷ್ಟು ಜಾಗ ಸಾಕಾಗ್ತದೆ. ಅಟ್ಟಕ್ಕೆ ಹೋಗುದು, ಅಟ್ಟಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ಬೇಕಾಗಿ ಇದನ್ನ ತೆಗ್ದದ್ದು. ಹುಬ್ಬಳ್ಳಿಗೆ ಹೋಗ್ಲಿಕ್ಕೆ ಸಾಕು, ನನಗೆ ಹೋಗ್ಲಿಕ್ಕೆ. ಮತ್ತೆ ಮತ್ತೆ ಬೆಕ್ಕಿಗೆ ಬೇಕಿದ್ರೆ ಬೆಕ್ಕಿಗೆ ಹೋಗ್ಲಿಕ್ಕೆ, ಅಟ್ಟಕ್ಕೆ ಹೋಗ್ಲಿಕ್ಕೆ ಅಂತ ಅದು ಇಡ್ಲಿಕ್ಕೆಲ್ಲ ಬೇಕಾಗ್ತದೆ. ಅದಕ್ಕೆ ಓಪನ್ ಮಾಡಿದ್ದು ನಾವು. ನೋಡಿ ಇದು ಅಕ್ಕ ಕೊಟ್ಟದ್ದು ಕ್ರಾಫ್ಟ್, ಇದು ಉಲ್ಲನ್ ಬರ್ತದಲ್ಲ, ಬೇರೆ ಬೇರೆ ತಂದಿದ್ದಾಳೆ ಮೊನ್ನೆ ಬರುವಾಗ. ನೋಡಿ ಈ ರೀತಿ ಇದು ಕಡ್ಡಿ ಕ್ರಾಫ್ಟ್ ಮಾಡ್ಲಿಕ್ಕೆ. ನನಗೆ ನೋಡ್ಬೇಕು ಎಂತಾದ್ರೂ ಒಂದು ಕ್ರಾಫ್ಟ್ ಮಾಡುವಾಗ ತೋರಿಸ್ತೇನೆ. ನಾನೊಂದು ಮಾಡ್ಲಿಕ್ಕೆ ಹೋದದ್ದು, ಸುಮ್ನೆ ಟ್ರೈ ಮಾಡಿದ್ದು. ನೋಡಿ ಈ ರೀತಿ ಅದೆಂತದ್ದು ವಿಚಿತ್ರ ಆಗಿದೆ ನೋಡಿ ಮಾಡ್ಲಿಕ್ಕೆ ಹೋಗಿ. ಅದೀಗ ಚಂದ ಮಾಡ್ಲಿಕ್ಕೆ ಉಂಟು. ನಾನು ಅವತ್ತು ಮಾಡ್ತಿದ್ದೆ, ಮತ್ತೆ ನನಗೆ ಟೈಮ್ ಸಿಗ್ತಿರ್ಲಿಲ್ಲ, ಹಾಗೆ ಮಾಡ್ತಿರ್ಲಿಲ್ಲ. ಈಗ ಹೇಗೋ ಅಕ್ಕ ತಂದು ಕೊಟ್ಟಿದ್ದಾಳೆ, ಹಾಗಿದ್ರೆ ಇನ್ನು ಕ್ರಾಫ್ಟ್ ಮಾಡ್ಬೇಕು. ಮಾಡಿದ್ರೆ ತೋರಿಸ್ತೇನೆ ನಾನು. ನೋಡಿ ಇದು ಡೈನೋಸರ್ ನೋಡಿ ಹೇಗೆ ಅಂತದೆ ಅಂತೇಳಿ. ಇದು ಅಕ್ಕನ ಮಗಂದು, ಅವ್ರು ಬಿಟ್ಟು ಹೋಗಿದ್ದಾನೆ, ಅವತ್ತೇ ಬಿಟ್ಟು ಹೋಗಿದ್ದಾನೆ, ನಾವು ಅಲ್ಲಿ ಇಟ್ಟಿದ್ದೆವು. ನೋಡಿ ಇದನ್ನ ಹೀಗೆ ಮಾಡಿ, ಹೀಗೆ ನೋಡಿ ಈ ರೀತಿ. ಇದು ಒಳ್ಳೆ ಗಟ್ಟಿ ಉಂಟು, ಮತ್ತೆ ಇದದ್ದು ಕೈ ಎಲ್ಲ ಕಟ್ಟಾಗಿದೆ ನೋಡಿ. ಅದೆಂತದ್ದು? ಎಂತ ಕರ್ಮದದ್ದು? ಡೈನೋಸರ್. ಅದನ್ನು ನಾವು ಹುಲ್ಲಲ್ಲಿ ಇಟ್ಟು ಆಟೋಮೆಟಿಕ್ ಇದ್ರೆ, ಬ್ಯಾಟ್ರಿ ಎಲ್ಲ ಇದ್ರೆ ಉಂಟಲ್ಲ, ನಾನು ಕತ್ತಿಯನ್ನು ಬಿಸಾಡಿ ಬರುವೇನು. ಕತ್ತಿದ್ರೆ ನೋಡಿ ಎಷ್ಟು ಚಂದ ತರ ಅಲ್ಲ ನೋಡ್ಲಿಕ್ಕೆ. ನೋಡಿ ಬೆಂಡಾಗು ನೋಡಿ ಅದು. ಹೌದು, ಹೇಗೆ ಬೇಕಾದ್ರೂ ಬೆಂಡ್ ಆಗ್ತದೆ, ಹಾವಿನ ರೀತಿಯಲ್ಲಿ ನೋಡಿ. ನಮ್ಮ ವಿವರ್ನ ಶಾಪಿಗೆ ಕೆಲವೊಂದ್ಸಲ ವಸ್ತುಗಳನ್ನೆಲ್ಲ ತರಲಿಕ್ಕೆ ಹೋಗ್ತಾ ಇರ್ತೇವೆ. ನಮಗೊಂದು ವೇಟ್ ಚೆಕ್ ಮಾಡುವ ಮೆಷಿನ್ ಬೇಕಿತ್ತು. ಹಾಗೆ ಅವರೊಂದು ಆನ್ಲೈನ್ ಅಲ್ಲಿ ತಂದಿದ್ರು. ಅವರಲ್ಲಿ ಯಾರು ಯೂಸ್ ಮಾಡೋದಿಲ್ಲ ಅಂತ, ಹಾಗೆ ನಮಗೆ ಕೊಟ್ರು. ಹಾಗೆ ಇದು ಎಂತ ನೋಡಿ ಈ ರೀತಿದು ವೇಟ್ ಎಂತ ಇಲ್ಲ, ಆನ್ಲೈನ್ ಇಂದ ತರಿಸಿದಂತೆ, ವೇಟೇ ಇಲ್ಲ. ಮತ್ತೆ ಎಂತಂತ ಹೇಳಿದ್ರೆ ಇದರಲ್ಲಿ ನಾವು ಇಟ್ಟು ನೋಡಿದೆವು, ನಾವು ಇಡುವಾಗ ಮಸಾಲೆ ಎಲ್ಲ ಎಂತಾದ್ರೂ ಇಡುವಾಗ ವೇಟ್ ಸರಿ ಬರುದಿಲ್ಲ. ಒಂದು ಸ್ವಲ್ಪ ಗ್ರಾಮಲ್ಲಿ ಮೇಲೆ, ಗ್ರಾಮಲ್ಲಿ ಕಡಿಮೆ ಹಾಗೆಲ್ಲ ಬರ್ತದೆ. ಮತ್ತೆ ನಾವೀಗ ಎಂತಾದ್ರೂ ಬೇರೆಯವರಿಗೆ ಮಸಾಲೆ ಎಲ್ಲ ಕೊಡುವಾಗ ವೇಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕೊಟ್ಟರು ಎಂತ ತೊಂದರೆ ಇಲ್ಲ, ವೇಟ್ ಕಡಿಮೆ ಬರಬಾರ್ದಲ್ಲ. ಕಡಿಮೆ ಬಂದ್ರೆ ಅದು ತಗೊಂಡವ್ರಿಗೆ ಲಾಸ್ ಆಗೋದಿಲ್ವ. ಹಾಗೆ ನಾವು ಇದನ್ನು ಅವರಿಗೆ ಕೊಡುದಂತೇಳಿ ಇದರಲ್ಲಿ ಸರಿ ಬರುದಿಲ್ಲ, ಗ್ರಾಮ ಆಚೀಚೆ ಬರ್ತದೆ. ನಮ್ಗೆ ಯೂಸ್ ಆಗ್ಬೋದು ಅಂತ ಹೇಳಿ ಕೊಟ್ಟದ್ದು ಅವರ ಹೀಗೆ ಕೊಟ್ಟದ್ದು. ಹಣ ಎಂತದ ಬೇಡ ಅಂತ ಹೇಳಿದ್ರು, ಮತ್ತೆ ಬೇಡ ಇದ್ರೆ ಅದನ್ನ ಬಿಸಾಡ್ಲಿಕ್ಕೆ ಹೇಳಿದ್ರು. ಆಗ ಇದ್ರೆ ಆದ್ರೆ ಇದ್ರಲ್ಲಿ ಮಸಾಲಕ್ಕೆಲ್ಲ ಆಗ್ಲಿಕ್ಕಿಲ್ಲ ಇದು, ಯಾಕಂತ ಹೇಳಿದ್ರೆ ವೇಟ್ ಕಡಿಮೆ ಜಾಸ್ತಿ ಬರ್ತದಲ್ಲ. ಸರಿ ಇದ್ರೆ ಆಗ್ತಿತ್ತು. ನಮ್ಗೆ ಅವರು ಕೊಟ್ಟಿದ್ರು ನೋಡಿ ಈ ರೀತಿ, ನೋಡಿ ಈ ರೀತಿ ಸರಿ ಉಂಟು. ಅದ್ರಿಂದ ಅಂತ ಗೊತ್ತಾಗುದಿಲ್ಲ, ಇದನ್ನೇ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲೊಂದು ಪರ್ಸ್ ಇತ್ತು ನೋಡಿ ಈ ರೀತಿದ್ದು, ಬ್ಯಾಗ್. ಇದು ಎದ್ರ ಎಂತ ಇಡುದಂತ ಗೊತ್ತಾಗುದಿಲ್ಲ ನೋಡಿ. ಇಷ್ಟು ಚಿಕ್ಕದ, ಮೊಬೈಲ್ ಆಗುದಿಲ್ಲ, ಎಂತ ಆಗುದಿಲ್ಲ ನೋಡಿ ಈ ರೀತಿ. ಇದ್ರಲ್ಲಿ ಎಂತ ಇಡ್ಬೋದು ನೋಡಿ ಈ ರೀತಿ ಶೇಪ್ ಅಲ್ಲಿ ಎಂತ ಇರ್ತದೆ. ಮೊಬೈಲ್ ಇಲ್ಲ, ಮತ್ತೆ ಎಂತ ಇಡ್ಲಿಕ್ಕೆ ನೋಡಿ. ಚಿಕ್ಕ ಮಕ್ಕಳಿಗೆ ತಂದಲ್ಲ, ದೊಡ್ಡವರಿಗೆ ತಂದದ್ದು. ಹೌದು, ಆ ದೊಡ್ಡ ಮಗಳು ತಂದಿರ್ಬೇಕು, ಅವಳದೇ ಕೆಲಸ ಅದೆಲ್ಲ ತರುದು, ಅದೆಲ್ಲ ಅವಳದೇ ಕೆಲಸ. ಬ್ಯಾಗ್ ಚಂದ ಉಂಟು, ಎಂತ ಇಡ್ಲಿಕ್ಕೆ ಆಗ್ತದೆ. ಹಣ ಮಾತಾಡ್ಲಿಕ್ಕೆ ಆದ್ರೆ ಮೊಬೈಲ್ ಇಡುದಿಲ್ಲ, ಮಕ್ಕಳಿಗೆ ಆಗ್ಬೋದು ಅದು. ಹಣ ಇಡ್ಲಿಕ್ಕೆ ಆಗ್ತದೆ, ಹಣಕ್ಕೆ ಮಾತ್ರ. ಮತ್ತೆ ಯಾವುದಕ್ಕೂ ಕೂಡ ಅದು ಆಗುದಿಲ್ಲ. ಹಾಗೆ ಮನೆಯನ್ನು ರಿಪೇರ್ ಮಾಡ್ಲಿಕ್ಕಿತ್ತು ಸ್ವಲ್ಪ, ಅಲ್ಲಿ ತೋರಿಸಿದೇವಲ್ಲ, ಅಲ್ಲಿ ನಾವು ನಂಗೆ ಹೋಗ್ಲಿಕ್ಕೆ ಎಂತಾದ್ರೂ ವಸ್ತುನಲ್ಲಿ ಇಡ್ಲಿಕ್ಕೆ ಬೇಕು, ಮತ್ತೆ ಬೆಕ್ಕನ್ನೆಲ್ಲ ಬಿಡ್ಲಿಕ್ಕೆ ಬೇಕಾಗ್ತದೆ ಮೇಲೆ, ಇಲ್ಲಿ ಎಲ್ಲ ಬಂದ್ರೆ. ಹಾಗೆ ಅದನ್ನು ಅಲ್ಲಿ ಓಪನ್ ಮಾಡಿದ್ದು. ಇಲ್ಲದಿದ್ರೆ ಇನ್ನೊಂದು ರೂಮ್ ಅಲ್ಲಿ ಹೋಗ್ಲಿಕ್ಕೆ ಇದ್ದದ್ದು, ಅಲ್ಲಿ ಫುಲ್ ಸರಿ ಇಲ್ಲ, ಆಚೆ ಹತ್ತುದೆಲ್ಲ ನಮ್ಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲಿಂದ ಇನ್ನು ಹೋಗ್ಲಿಕ್ಕೆ ಟ್ರೈ ಮಾಡ್ಬೇಕು. ಹಾಗೆ ಅದನ್ನು ಇನ್ನು ರಿಪೇರ್ ಮಾಡಿದ್ದು, ಇದ್ದ ಮನೆಯನ್ನೇ ಸ್ವಲ್ಪ ರಿಪೇರ್ ಮಾಡಿದ್ದು. ಹಾಗೆ ಇನ್ನು ಸ್ವಲ್ಪ ಸರಿ ಮಾಡಿಕೊಂಡು ಅದಕ್ಕೆ ಕೆಲವೊಂದು ವಸ್ತುಗಳು ಬೇಕು. ಅಪ್ಪ ತರಲಿಕ್ಕೆ ಹೋಗಿದ್ದಾರೆ ಪೇಟೆಗೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಬಾಯ್.